ಮಾರ್ಚ್ 3ನೇ ತಾರೀಕು ಸಂಭವಿಸ್ತಾ ಇರುವಂತಹ ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂತೆ ನಾವೀಗ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಚಂದ್ರಗ್ರಹಣ ಅಂತ ಹೇಳಿದ್ರೆ ಧಾರ್ಮಿಕವಾಗಿ, ವೈಜ್ಞಾನಿಕವಾಗಿ ಮತ್ತು ಜ್ಯೋತಿಷ್ಶಾಸ್ತ್ರದ ಪ್ರಕಾರ ತುಂಬಾ ಮಹತ್ವವನ್ನ ಪಡ್ಕೊಂಡಿರುವಂತಹ ಘಟ್ಟ. ಯುಗಾದಿಗೂ ಮುನ್ನವೇ ಸಂಭವಿಸ್ತಾ ಇದೆ ಚಂದ್ರಗ್ರಹಣ. ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನವೇ ಶಶಿಗೆ ಗ್ರಹಣ ಹಿಡಿಯುತ್ತೆ. ಮಾರ್ಚ್ 3ನೇ ತಾರೀಕು ಹೋಳಿ ಹಬ್ಬದಂದೇ ಕೇತುಗ್ರಸ್ತ ಚಂದ್ರಗ್ರಹಣವನ್ನ ನಾವೆಲ್ಲರೂ ಕೂಡ ನೋಡ್ತೀವಿ. ಗ್ರಹಣ, ಗಂಡಾಂತರ, ಗೊಂದಲ, ಪರಿಹಾರ ಎಲ್ಲಕ್ಕೂ ಕೂಡ ನಾವು ಮಾಹಿತಿಯನ್ನು ಕೊಡ್ತೀವಿ. ಇದು ಆಸ್ತಿಕರಿಗಾದ್ರೆ, ಇಲ್ಲ ನನಗೆ ಗ್ರಹಣ ಅನ್ನೋದು ಖಗೋಳ ವಿಸ್ಮಯ ಅನ್ನೋರಿಗೂ ಕೂಡ ಸೈನ್ಸ್ ಏನು ಹೇಳುತ್ತೆ? ಸೈನ್ಸ್ ಪ್ರಕಾರ ಚಂದ್ರ, ಸೂರ್ಯ ಮತ್ತು ಭೂಮಿ ಒಂದೇ ರೇಖೆಯಲ್ಲಿ ಬಂದಾಗ ಸಂಭವಿಸುವಂತಹ ಗ್ರಹಣವನ್ನು ಚಂದ್ರಗ್ರಹಣ ಅಂತ ಅಂತೀವಿ, ಕರೆಕ್ಟಾ? ಸೊ ಆ ಟೈಮ್ನಲ್ಲಿ ಏನು ಎಕ್ಸ್ಪೆರಿಮೆಂಟ್ಸ್ನ ಕಂಡಕ್ಟ್ ಮಾಡಿ ನಾವು ಮಕ್ಕಳಿಗೆ ತಿಳಿ ಹೇಳ್ಬೋದು ಚಂದ್ರಗ್ರಹಣದ ಬಗ್ಗೆ? ಚಂದ್ರಗ್ರಹಣ ಬರೀ ಗಣ್ಣಲ್ಲಿ ನೋಡ್ಬೋದು, ಬಟ್ ಏನು ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೋದು? ಈ ಗ್ರಹಣ ಸ್ಪೆಸಿಫಿಕ್ಲಿ ಯಾಕೆ ಬ್ಲಡ್ ಮೂನ್ ಅಂತ ಕರೀತಾರೆ ಅದನ್ನು ಕೂಡ ನಾವು ಹೇಳ್ತೀವಿ. ಅಟ್ ದ ಸೇಮ್ ಟೈಮ್ ಆಸ್ತಿಕರಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಗ್ರಹಣದ ಟೈಮ್ನಲ್ಲಿ ಕೆಲ ವಿಚಾರಗಳನ್ನು ಮಾಡಬಾರ್ದು ಅಂತಿರುತ್ತೆ. ಸೊ ಆ ಡೀಟೇಲ್ಸನ್ನು ಕೂಡ ಕೊಡ್ತೀವಿ. ಅದಕ್ಕೆ ಮುಂಚೆ ಗ್ರಹಣದ ಸ್ಪರ್ಶಕಾಲ, ಮೋಕ್ಷಕಾಲ, ಮಧ್ಯಕಾಲ ಎಲ್ಲ ಯಾವ ರೀತಿ ಅನ್ನೋದನ್ನ ನೋಡ್ಬಿಡೋಣ. ಓಕೆ, ಚಂದ್ರಗ್ರಹಣದ ಆರಂಭ ಮಂಗಳವಾರ ಮಧ್ಯಾಹ್ನ 3:20 ಈ ಸಂದರ್ಭದಲ್ಲಿ ಚಂದ್ರಗ್ರಹಣದ ಮೋಕ್ಷಕಾಲ ಇರುವಂಥದ್ದು ಪ್ರವೇಶ. ಇನ್ನು ಚಂದ್ರಗ್ರಹಣದ ಅಂತ್ಯಕಾಲ ಇರುವಂಥದ್ದು ಮಂಗಳವಾರ ಸಂಜೆ 6:47 ಸಂಜೆ 4:34 ಪೂರ್ಣ ಗ್ರಹಣ ಆರಂಭ ಕಾಲ ಆಗುತ್ತೆ. ಆಗಿನ್ನೂ ಕೂಡ ನಮ್ಮಲ್ಲಿ ಚಂದ್ರನ ಗೋಚರವಾಗೋದಿಲ್ಲ. ಇನ್ನು ಸಂಜೆ 5:33 ಗ್ರಹಣದ ಮಧ್ಯಕಾಲ ಇದೆ. ಗ್ರಹಣದ ಆರಂಭ ಕಾಲ, ಮಧ್ಯಕಾಲ ಮತ್ತು ಅಂತ್ಯಕಾಲ 3 ಆಗುತ್ತೆ. 3 ತುಂಬ ಕೂಡ ಮುಖ್ಯವಾಗುತ್ತೆ. ಇನ್ನು ಸಂಜೆ 5:33 ಗ್ರಹಣದ ಮಧ್ಯಕಾಲ ಇದ್ದರೆ ಸಂಜೆ 6:47 ಗ್ರಹಣದ ಅಂತ್ಯಕಾಲವನ್ನು ಗುರುತಿಸಲಾಗಿದೆ. ಸಂಜೆ 6:26 ಸಂಜೆ 6:46 ಕೂಡ ಭಾರತದಲ್ಲಿ, ಕರ್ನಾಟಕದಲ್ಲಿ ಗ್ರಹಣ ಗೋಚರವಾಗುತ್ತೆ. 18 ನಿಮಿಷದಿಂದ 20 ನಿಮಿಷದವರೆಗೂ ಕೂಡ ಈ ಕೌತುಕವನ್ನು, ಬಾಹ್ಯಾಕಾಶದಲ್ಲಾಗುವಂತಹ ಈ ವಿಸ್ಮಯವನ್ನು ಕಣ್ತುಂಬಿಕೊಳ್ಬಹುದು. ಇನ್ನು ಚಂದ್ರೋದಯದ ನಂತರ 20 ನಿಮಿಷ ಗ್ರಹಣ ಕಾಲ ಆಗುವಂತಹದ್ದು ಕರ್ನಾಟಕದಲ್ಲಿ, ಭಾರತದಲ್ಲಿ. ಇನ್ನು ಬೆಳಗ್ಗೆಯಿಂದಲೇ ಗ್ರಹಣದ ಸೂತಕ ಆರಂಭ ಆಗುತ್ತೆ ಅಂಥೇಳಿ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ. ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದಕ್ಕೂ ಕೂಡ ಅವರು ಹೇಳಿದ್ದಾರೆ. ಜೊತೆಗೆ ಒಂದಿಷ್ಟು ಗ್ರಹಗಳ ಮೇಲೆ, ರಾಶಿಗಳ ಮೇಲೂ ಕೂಡ ಇದರ ಪ್ರಭಾವ ಮತ್ತು ಪರಿಣಾಮ ಇರುತ್ತೆ. ಪರಿಹಾರದ ಕ್ರಮಗಳೇನು ಅನ್ನೋದನ್ನು ಕೂಡ ಈಗಾಗಲೇ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳಿರುವಂಥದ್ದು. ವಿಜ್ಞಾನಿಗಳಿಗೆ ಇದೊಂದು ನಭೋಮಂಡಲದಲ್ಲಾಗುವಂತಹ ಕೌತುಕ, ಕುತೂಹಲದ ಘಟನೆ. ಮತ್ತೊಂದು ಕಡೆ ಜನಸಾಮಾನ್ಯರಿಗೆ ಏನಾಗುತ್ತೆ, ಪ್ರಕೃತಿಯ ಮೇಲೆ, ಮನುಷ್ಯನ ಮೇಲೆ ಹೇಳಿ ಕೇಳಿ ಚಂದ್ರ ಮನೋಕಾರಕ, ಮನಸ್ಸಿನ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನುವಂತಹ ಭಯ, ಆತಂಕ ಇದ್ದೇ ಇರುತ್ತೆ. ಪ್ರತಿ ಬಾರಿಯೂ ಕೂಡ ಗ್ರಹಣ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯ ಪ್ರಶ್ನೆಗಳು, ಈ ರೀತಿಯ ಗೊಂದಲಗಳು, ಆತಂಕಗಳು ಮುನ್ನೆಲೆಗೆ ಬರ್ತಾನೆ ಇರುತ್ತೆ. ಸೊ ಮಾರ್ಚ್ 3ನೇ ತಾರೀಕು ಸಂಭವಿಸ್ತಾ ಇರುವಂತಹ ಚಂದ್ರಗ್ರಹಣದ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ದೀವಿ. ಒಂದೊಂದು ಗ್ರಹಣಕ್ಕೂ ಒಂದೊಂದು ಹೆಸರು ಇರುತ್ತೆ. ಅದೇ ರೀತಿ ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಈ ಬಾರಿ ಸಂಭವಿಸ್ತಾ ಇರುವ ಗ್ರಹಣದ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ.